ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ.
ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯ ಇದು. ಇನ್ನು ಹಾಸನದಲ್ಲಿ ರಣಮಹಳೆಗೆ ಅವಾಂತರಗಳ ಸರಣಿಯಾಗಿದೆ. ಹರಗರಹಳ್ಳಿಯಲ್ಲಿ ಮನೆಯ ಬಳಿ ಗುಡ್ಡ ಕುಸಿದಿರುವ ಬಗ್ಗೆ ಮಾಹಿತಿ ಇದೆ. ಶಿವಣ್ಣ ಅನ್ನುವವರ ಮನೆಯ ಬಳಿ ಗುಡ್ಡ ಕುಸಿದಾಗಿದೆ. ಆ ಗುಡ್ಡ ಕುಸಿದ ಜಾಗದಿಂದಲೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಇದೆ. ದೃಶ್ಯಗಳಲ್ಲಿ ನೋಡಿ. ಕಳೆದ ತಿಂಗಳಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆ ಇಬ್ಬರು ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಒಂದು ತಾಯಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಾಡಬೇಡಿ, ನಾವು ಮಾತಾಡೋದು ಬೇಡ. ಈಗ ಕೂಡ ನೋಡಿ, ಆ ಗುಡ್ಡ ಕುಸಿದಿಲ್ಲ, ಅಲ್ಲಿಂದ ನೀರು ಉಕ್ಕಿ ಹರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮರಗಳು ಬೀಳಬಹುದು, ಮತ್ತೊಮ್ಮೆ ಗುಡ್ಡ ಕುಸಿಯುವ ಆತಂಕ ಕೂಡ ಆ ಭಾಗದಲ್ಲಿದೆ. ಹರಗರಹಳ್ಳಿಯಲ್ಲಿ ಕಂಡು